ಕತ್ತಲಲ್ಲಿ ನೋಡಿ ರಂಚಿಗೆ ಬರ್ತೈತೆ ನನಗೆ. ಪೂರ ಒಳಗೆ ಹಾಕಿ ಮತ್ತೆ ಗಜ್ಜತ್ತಿತ್ತಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಯೂಟ್ಯೂಬ್ ಚಾನಲ್. ಯಾಕವ್ವ ಊಟ ಊಟ ಪಿಕ್ಚರ್ ಹಚ್ಕೊಳ್ಳೋದು ಊಟ ಮಾಡೋದು. ಊಟ ಏನು ಮಾಡಾಕುತ್ತಾಳ ಅಂದ್ರೆ ಉದ್ರಬೇಳೆ ಪಲ್ಯ ಮಾಡ್ಯಾಳ, ಅಲಸಂದಿದು. ಅದನ್ನು ಗಟ್ಟಿ ಮಾಡ್ಯಾಳ, ಯಾಕೆ ಗಟ್ಟಿ ತಿನ್ನಕ್ಕೆ ಅನ್ಸೈತಂತ. ಅಲ್ಲಿಂದ ಅನ್ನ, ಕ್ಯಾರೆಟ್. ನಮ್ದಂತೂ ಸ್ಪೆಷಲ್ ಐತಿ. ನಂದು ಏನು ಸ್ಪೆಷಲ್ ಅಂದ್ರೆ ತೋರಿಸ್ತೀನಿ. ಎಸ್, ನಾವು ತಿಂತಾ ಇರೋದೀಗ ಚಿಕನ್ ಚಿಕನ್ ಚಿಕನ್. ಯಾಕಂದ್ರೆ ಇದು ನಿನ್ನೆ ರಾತ್ರಿ ಉಳ್ದಿದ್ದು ಚಿಕನ್. ರಾತ್ರಿ ಉಳ್ದಿದ್ದು ಚಿಕನ್ ಆಗಲಿ ಒಟ್ಟು ಏನೇ ಆಗಲಿ, ನಾನ್ ವೆಜ್ಜು ವೆಜ್ಜು, ಹೆಚ್ಚು ನಾನ್ ವೆಜ್. ಅದರಷ್ಟು ಟೇಸ್ಟ್ ಯಾವುದು ಕೊಡಲ್ಲ ಬೆಳಗ್ಗೆ ಅಂತ. ಅಂದ್ರೆ ರಾತ್ರಿ ಮಾಡೋದಕ್ಕಿಂತ ಅದು ಬೆಳಗ್ಗೆ ಟೇಸ್ಟ್ ಡಬಲ್ ಆಗಿರ್ತೈತಿ. ಯಾಕಂದ್ರೆ ಗೊತ್ತಿಲ್ಲ, ಅಷ್ಟು ಮ್ಯಾರಿನೇಟ್ ಆಗಿರ್ತೈತಿ, ಮಸಾಲೆ ಎಲ್ಲ ಹಿಡ್ಕೊಂಡಿರ್ತೈತಿ. ಹೆಂಗೆ ಗೊತ್ತಿಲ್ಲ, ಆದ್ರೆ ಒಬ್ಬೊಬ್ಬರು ಗೊತ್ತಿರ್ತೈತಿ ತಿನ್ನೋರಿಗೆ. ಫ್ರೆಶ್ ಆಗಿ ಮಾಡಿ ತಿನ್ನೋದಕ್ಕಿಂತ ತಂಗಳು ಇರ್ತೈತಲ್ಲ, ತಂಗಳು ತಿನ್ನೋದ್ರೊಳಗೆ ಮಜಾ ಭಾಳ ಇರ್ತೈತಿ. ನನಗೀಗ ನೋಡೋಣ ಬಾಯಾಗ ನೀರು ಬರೋದೈತಿ. ಇಷ್ಟ ಐತೆ ಅಂದ್ರೆ ಭಾಳ ಇಲ್ಲ, ಇದನ್ನು ಭಾಳ ಅನ್ನ ಹಾಕ್ಕೊಂಡು ಮೃಷ್ಟಾನ್ನ ಭೋಜನ ತಿಂದು ಖಾಲಿ ಮಾಡೋದು. ಎಸ್, ಇದ್ರ ಮೇಲೆ ಸಾರು ಕಮ್ಮಿ ಐತಿ, ಬಟ್ ನೋ ಪ್ರಾಬ್ಲಮ್. ಇದ್ರಾಗ ಅನ್ನ ಹಾಕಿ ಕಲಿಸ್ಬಿಡ್ತೀವಿ. ನೀನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಸಾಲುತ್ತ, ನಾನು ಹಿಂಗೆ ತಿನ್ನೋಕೆ ಇಷ್ಟ. ಹೇಳ್ತಿರ್ತೀನಿ, ದೇವರು ಜೋಡಿನ ಯಾವತ್ತೂ ಪರ್ಫೆಕ್ಟಾಗಿ ಮಾಡಲ್ಲ. ಇಬ್ಬರದು ಒಂದೇ ಥರ ಥಿಂಕಿಂಗ್, ಒಂದೇ ಥರ ಏನದು ತಿನ್ನೋದು ಎಲ್ಲ ಒಂದೇ ಥರ, ಆ ಥರ ಜೋಡಿ ಮಾಡಲ್ಲ ದೇವರು. ಡಿಫ್ರೆಂಟ್ ಮಾಡ್ತಾರೆ. ಗಂಡಿಗೆ ಇಷ್ಟ ಆಗೋದು ಹೆಂಡತಿಗೆ ಇಷ್ಟ ಆಗಲ್ಲ, ಹೆಂಡತಿಗೆ ಇಷ್ಟ ಆಗೋದು ಗಂಡಿಗೆ ಇಷ್ಟ ಆಗಲ್ಲ. ಸೊ ಅದೇ ಪರ್ಫೆಕ್ಟ್ ಜೋಡಿ. ನೀನು ರೆಡಿಯಾಗಿ ಜಳಕ ಮಾಡಿಕೊಂಡು ನಾನು ಹಾಂ ರೆಡಿ ಆಗಿರ್ಬೇಕು ಬರೋದ್ರೊಳಗೆ. ಏನೋ ಗಡ್ಸೆ ಕೊಡು, ಗಡ್ಸೆ ಬರತ್ತ. ಚಿಕನ್ ತಿಂದು ಹಲ್ಲಾಗ ಭಾಳ ಇರಿಟೇಟ್ ಮಾಡ್ಬಿಡ್ತೀನಿ. ಕಡ್ಡಿ ಬೇಕಾಗುತ್ತೆ. ನಾನು ನಾನ್ ವೆಜ್ ತಿಂದಾಗ ಹೋಗಿ ಬಿಸಿಲಾಗ ಕೂತೀನಿ ನೀನು. ಹಾಂ, ಈ ಕಿವಿಲಿ ಗುಗ್ಗೆ ಪದ್ರಿ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದು ಸರಿ ಹೇಳು. ತೆಗಿತಾ ಪೂರ ಒಳಗೆ ಹಾಕಿ ಮತ್ತೆ ಗಜ್ಜತ್ತಿತ್ತಿ. ಅದೇ ತಲೆ ಕೂಲ್ 1000 ರೂಪಾಯಿ ಅಂತ ತೋಡಿ, 1000 ರೂಪಾಯಿ ಅಂತ ತೋಡೆ. 1 kg 1000 ರೂಪಾಯಿ ಎಷ್ಟು ಕೊಡ್ಬೇಕಂದ್ರೆ ಕೊಡ್ಬಾರ್ದು ನೋಡು. ತಲೆ ಕೂದಲ ಮಾರ್ಬಾರ್ದು. ಈಗ ಇದು ಪೂರ ಪ್ಯಾಕೆಟ್ ಹಾಕೋತೀನಿ, ತೆಗಿತಾ ಅಂತ. ನನಗೂ ತೆಗಿಸ್ಕೊಳಕ್ಕೆ ಮಜಾ ಬರ್ತೈತಿ. ಗಾಡಿ ಬರ್ತೆ ಇಷ್ಟ್ರಾಗ ಜಲ್ದಿ ತೆಗಿ ಬರ್ತಾ ಹೋಗ್ಬಿಡ್ತೀನಿ. ಸೌಕಾಸೈ ನಮ್ಮ ಊರಾಗ ಮಂಗ್ಯ ಇರ್ತಿದ್ವು, ಹಿಂಗೆ ಕೂತ್ಬಿಟ್ಟಿರ್ತಿದ್ವು. ಆ ಮಂಗ್ಯಾಗ ಏನಾರು ತಕ್ಕೋತ ಅದು ಹಿಂಗೆ ತಗೋದಿಕ್ಕೆ ತಿಂತಿತ್ತದು. ಏನು ತಕ್ಕೊಂಡು ಹಿಡ್ಕೋರ ಗಾಡಿ ಬಂತು, ಹಿಡ್ಕೊ ಬಂತು ಕೆಳಗಡೆ ಹಾರ್ಲ ಬರ್ತಿತ್ತು ನೋಡಿ. ರೆಡಿಯೋ ಹೋಗು ಹೋಗೋಣ. ಬಾಯ್, ರೆಡಿ ಆಗಿರು ಜಲ್ದಿ. ಬಿಸಿಲು ಮಸ್ತ್ ಐತೆ. ಬಿಸಿಲು ಒಂದೊಂದ್ಸಲ ಬೇಕನ್ಸುತ್ತೆ, ಒಂದೊಂದ್ಸಲ ಬ್ಯಾಡ್ ಅನ್ಸುತ್ತೆ. ಹಾಂ, ರೈಟ್ ಸೈಡ್ ಮದ್ದು ಹೇಳಿರು. ರೈಟ್ ಸೈಡ್ ಅಂದರ್ ಅಣ್ಣಾಜಿ ಸ್ಟ್ರಾ ಕೊಡಪ್ಪ. ಸುನಿತಾ ಬಾಯಿ ಫೋನ್ ಕೊಡೋದು. ಏನೇನು ಮಾಡಿದೆ ನಾಷ್ಟ ಮಾಡಿ? ಹೌದಾ, ಇನ್ನೊಂದ್ಸಲ ಮಾಡ್ಬೇಕಿಲ್ಲ. ಅವ್ರು ಅಣ್ಣ ಫೋನ್ ಮಾಡ್ಬಿಟ್ಟು ಇಷ್ಟು ಮಾತಾಡೋದು ಭಾಳ ದೃಷ್ಟಿ ಮಾಡ್ಯಾನ. ಏನು ಮಾತಾಡೋಗ್ತಾರೆ, ನಾಗ ಸುಟ್ಟು ಹೊಡೆಯಾಗೋಗ್ತಾರೆ. ಹಂಗೆ
ರಿಪೋರ್ಟ್ ತೋರ್ಸಾಕ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು, ನೋಡಿದ್ರೆ ಹಾಕ್ಬೇಕು. ಲೈಫ್ ಒಳಗೆ ಇಷ್ಟು ಸಲ ಆಗಲೇ ಮೂಲೆ ಹಾಸ್ಪಿಟಲ್ ಹೋಗಿದ್ದಿಲ್ಲ, ಈಗ ಹೋಗೋದು ಬರಾಗ್ತೈತಿ. ನನಗೂ ತೋರ್ಸ್ಕೊಂಬಂದ್ಬಿಡ್ತೀನಿ ಹಂಗೆ ಇವತ್ತು. ಗಾಡಿ ನೀವು ಹೊಡಿ, ಒಂದು ಸೆಟ್ ಕೂತ್ ಹೊಡಿ. ಸ್ವಲ್ಪ ಸ್ವಲ್ಪ ಆಗುತ್ತೆ ಮೇಡಮ್, ಮೂಮೆಂಟ್ ಜಾಸ್ತಿ ಆಗಲ್ಲ. ಹಾರ್ಟ್ ಬೀಟ್ ಲಾಸ್ಟ್ ಟೈಮ್ ಮಾಡಿಸಿದಾಗ ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಇದೆ, ಕಡಿಮೆ ಆಗ್ತಾ ಹೋಗ್ತಾ. ಇಷ್ಟು ಬಿ ಪಿ ಕಮ್ಮಿ ಇದಲ್ಲ ಮೇಡಮ್? ನಾನು ನೋಡ್ದಂಗಂತೂ ಈ ಹಾಸ್ಪಿಟ್ಲ್ ಒಳಗೆ ಇಷ್ಟು ಕೇರ್ ಮಾಡ್ತಾರೆ. ಪ್ರತಿಯೊಬ್ಬರಿಗೆ ಕರೆದು ಕೇಳ್ತಾರೆ, ನಮ್ಮೊಬ್ಬರಿಗೆ ಅಂತಲ್ಲ, ಭಾಳ ಮಂದಿ ಕೇಳೀನಿ. ತಪ್ಪು ಮಾಡಿದ್ರೆ ಬೈತಾರೆ, ಏನು ತಿಂದಿಲ್ಲ ಉಂಡಿಲ್ಲ, ಆರೋಗ್ಯ ಕಾಪಾಡ್ಕೊಂಡಿಲ್ಲ ಬೈತಾರೆ. ನನಗೆ ಇದೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಹಿಂಗೂ ಇರ್ತಾವಲ್ಲ ಅಂತ ಒಂದೊಂದ್ಸಲ ಅನ್ಸುತ್ತೆ. ಎಷ್ಟು ಕೊಟ್ರು ORS ನೋಡಿದಿಲ್ಲ, ಒಂದು ORS ಕುಡ್ದಿಲ್ಲ, ಬಿ ಪಿ ಲೋ ಆಗೈತೆ. ಮತ್ತೆ ಎಷ್ಟು ಹುಚ್ಚು ಮಾಡ್ದಂಗೆ ಮಾಡ್ತಾರೆ. ಒಳಗೆ ಮೂಮೆಂಟ್ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಅಲ್ಲಿ ಕೂತಾಗೋದಿಲ್ಲ ಫಸ್ಟಿಗೆ. ದವಾಖಾನಿಗೆ ಹೋಗಿ ಬಂದು ಡಾಕ್ಟ್ರ್ ಹೇಳ್ಬೇಕು ಅದನ್ನು, ಮಜ್ಜಿಗೆ ತಿನ್ರಿ, ಮೊಸರು ತಿನ್ರಿ. ಏನು ಹೌದಾ? ನಾವು ಇನ್ಮೇಲೆ ಡೈಲಿ ವಾಕ್ ಮಾಡ್ಬೇಕು ಅನ್ಕೊಂಡ್ವಿಲ್ಲ. ಪ್ರೇಮು ದೀಪ ಇಬ್ಬರು ಬರೋತ್ತಾರೆ ವಾಕ್ ಮಾಡಕ್ಕೆ, ಎಲ್ಲರೂ ಸೇರಿ ವಾಕ್ ಚಲೋ ಆಗುತ್ತೆ. ಗೊತ್ತಾಗಿಲ್ಲ 2-3 ಕಿಲೋಮೀಟ್ರ್ ನಡ್ಬೇಕು. ಅವರು ವಾಕ್ ಮಾಡಾಕ್ತಾರೆ. ಹೊಂಟಿದ್ವಾ, ಅವ್ರಿಗೆ ಕಾಲ್ ಮಾಡ್ಯಾರ, ಏನು ಕೋತಾರ, ನಾವು ಮಾಡಿದಕ್ಕೆ ಮಾಡಾಕತ್ತಾರ. ಬಟ್ ಕೋಇನ್ಸಿಡೆಂಟ್ ನಾವು ವಾಕ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಇನ್ಮೇಲೆ ಸ್ಟಾರ್ಟ್ ಮಾಡ್ಬೇಕಲ್ಲ ವಾಕ್, ಅದಕ್ಕಂತೇಳಿ ಜಿಮ್ಮಿಗೆ ಹಚ್ಚಿ ಬಿಡೋಣ. ಫುಲ್ 6 ಪ್ಯಾಕ್ ಬರ್ಸ್ಬಿಡ್ತೀವಿ ಅಂಥವೆಲ್ಲ ಆಸೆ ಇಲ್ಲ ನನಗೆ. ಜಿಮ್ಮ 6 ಪ್ಯಾಕ್ಸ್ ಚಾಲ ಅಂದ್ಬಿಟ್ಟು ಇದೆಲ್ಲ ಎಕ್ಸಸೈಸ್ ಮಾಡೋಕ್ಕಿಂತ ನಮ್ದು ಇಲ್ಲಿ ದೊಡ್ಡ ಎಕ್ಸಸೈಸ್ ಐತಿ. ಬಟ್ಟೆ ಮಾಡೋಕೆ ಒಜ್ಜಕ್ಕವಲ್ಲ, ಸ್ಟೆಪ್ಸ್ ಇರೋಕ್ಕಾಗಲ್ಲ, ಅದಕ್ಕಂತೇಳಿ ನಿಮ್ಗೆ ಗೊತ್ತೈತಿ ಎಲ್ಲ ಮಾಡ್ತೀನಿ ಕೆಲಸ. ಬಂದ್ರೆ ಇವರು ಆಟಗಳು ಬೇಡ. 2 ಮಿನಿಟ್ಸ್ ಜಲ್ದಿ ಮುಗಿದು ಸುಂಟ ಕಸ ಹೊಡಿ. ನನಗೂ ಇಷ್ಟು ವಜ್ಜ ಆಯ್ತು, ಸುಮ್ಮನೆ ಎಷ್ಟು ವಜ್ಜ ಮಾಡ. ನಮ್ಕಿರ ಮುಂದೆ ಹೋಗ್ಬೇಕು, ಆ ಕಡೆ ಹಾಕಿ ಶಾರ್ಟ್ಕಟ್ ಒಳಗೆ ಬರೋ ಹೋಗ್ತಾರೆ ಅವ್ರು. ಅವ್ರಿಗಿನ ಮುಂದೆ ನಾವು ಹೊಟ್ಟಿ ನೋಡಿ ಸದ ಇಲ್ಲೇ ಟರ್ನ್ ಆಗ್ಬೇಕು. ಅವ್ರು ಇಲ್ಲಿ ಮುಂದೆ ಬಂದು ಕೇಸಿ ನನ್ನ ಕೈಯಾಗ ಸಿಗ್ತಾರೆ. ಇಲ್ಲಿ ಬಂದು ಯಾಕಡೆ ಹೋದ್ರಿ ಇವರು? ಅಲ್ಲೋದ್ರ ನಾವೇ ದಾರಿ ತಪ್ಪಿವಿ. ಏನು ದಾರಿ ನಿನಗೆ ಅಷ್ಟು ಅವಸರ? ಈಗ ಸೀದಾ ಹೋದೆ, ಅಲ್ಲಿ ನೋಡಿದ್ರೆ ಡೆಟೆಕ್ಟ್ ಸಿಕ್ಕಿದೆ, ದಾರಿ ಕ್ಲೋಸ್ ಐತಿ. ಅಲ್ಲ, ಅವ್ರು ನೋಡಕ್ಕೆ ಕೊಳ್ಳೋದಿಲ್ಲ, ಇದ್ರಿ ಗಾರ್ಡನ್ ಮುಟ್ಟಿರ್ತಿದ್ವಿ. ಇಲ್ಲಿ ಆಟ ಆಡೋಕೆ ಚಂದ ಇತ್ತು, ಆದ್ರೆ ನಾ ಆಡಲ್ಲ, ಓನ್ಲಿ ವಾಕಿಂಗ್. ನಾವು ಅವ್ರಕಿನ ಮೊದಲೇ ಇರ್ತಿದ್ವಿ, ನೋಡಕ್ಕೆ ಕೊಳ್ಳೋಗ್ಯಾರ. ನೋಡಕ್ಕೆ ಒಂದು ಹೋದೆ, ಇನ್ನೊಂದು ಅಲ್ಲಿ ಶಾರ್ಟ್ಕಟ್ ಇತ್ತು ಹೋದೆ. ಅದು ಅಲ್ಲಿ ಇದ್ದಿದ್ದಿಲ್ಲ ಶಾರ್ಟ್ಕಟ್. ನೆಗೆಟಿವ್ ವಾಕಿಂಗ್ ಸಣ್ಣರ್ ಗಾಯ ಬಾ 70 ಬಾಯಿಗೆ ಮಾತಿದೆ 70 + 60 70 ಪೂರ್ತಿ. ಈಗ ಮೊಬೈಲ್ ಕೂಡ ನಿಂದೆಲ್ಲ ಐತಿ. ಕುಚ್ಚು ಶೇಂಗಾ ತಗೊಳತ್ತೆ. ಕುಚ್ಚು ತಗೊಳ್ಳನೆ, ಹಸಿ ತಗೊಳ? ಕುಚ್ಚಿದಿಲ್ಲ, ಕುಚ್ಚು ಒಬ್ಬಕ್ಕೆ ತಿನ್ನೋಕ್ಕೆ ಎಲ್ಲರೂ ಕೊಡ್ತಿ. ಒಬ್ಬಕ್ಕೆ ಕುಡು ಬರ್ರಿ, ಇಲ್ಲಿದ್ದು ಬರ್ರಿ. ಹಿಂಗೆ ಆಶೆ ಹೋಗ್ಬೇ, ಹಿಂಗೆ ಆಶೆ ಹಿಂಗೆ ಒಂದು ರೌಂಡ್ ಹೊಡ್ಬೇಕು. ಬಾ ಹೆಂಗದ ಕಡ್ಲೆಕಾಯಿ ವಾಕಿಂಗ್ ಮಾಡಕ್ಕೆ ಬಂದವರೆಲ್ಲ ಇಲ್ಲಿ ತಿನ್ಕೋದು ಕೂತೀವಿ ಇಲ್ಲಿ ಅಂತ. ಚಲೋದ ಭಾರಿ ವಾಕ್ ಮಾಡಿದ್ ಬಿಡು, ಎಲ್ಲ ಬೋಜೆಲ್ಲ ಕರಿಸ್ಬಿಟ್ಟು. ಯಾಕೆ ಹಾಕಿದ್ರ ಇದ್ರ ಹಾಕು ಹೋಗಿ, ಅಲ್ಲಿ ಡಸ್ಟ್ಬಿನ್ ಐತಲ್ಲ ಹಾಕ್ಬಿಟ್ಟು ಹೋಗಿ. ಅದು ಎಲ್ಲ ಗಾರ್ಡನ್ದಾಗ ಕೂತು ಕೇಂದ್ರ ಎಲ್ಲಿ ಬೇಕಾದ್ರೆ ಒಗಿಬಾರ್ದು, ಡಸ್ಟ್ಬಿನ್ಸೇ ಕಳಿಸ್ಬೇಕು. ನೋಡ್ರಿ ಮಲ ಎಟ್ಟೆ ದುಡ್ಕೊಂಡಿರ್ತೈತಿ ಯೂಸ್ ಅಂತೇಳಿ. ಬೇಷ ರೌಂಡ್ ಹೊಡಿಬೇಕಂತ ಮಾಡಿದ್ದಾರ, ಅದ್ರ ಸೊತ್ತಿಗೆ ಕತ್ಲಾಗ್ಬಿಡ್ತು. ಕತ್ಲಾಗಿ ಬಂದೈತಿ. ಬಟ್ ನೋಡ್ರಿ, ಕತ್ಲಾದ್ರೂ ಇಲ್ಲಿ ಎಲ್ಲರೂ ವಾಕಿಂಗ್ ಮಾಡಾಕ್ತಾರ. ಲೈಟ್ ಹತ್ತವು, ಸ್ಟ್ರೀಟ್ ಲೈಟೆಲ್ಲ ಹತ್ತವು. ಹತ್ತಿದ ಮೇಲೆ ಚಾಲು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು,
ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ಹಡಕಗೋದು ಕ್ಲೋಸ್ ಬಂಡಿ ಅನ್ನಕ್ ಬರೋಲ್ಲ ನಾನು ಬಡ್ಡಿ ಅನ್ನಕ್ ಗೊತ್ತಿಲ್ಲ ಏ ಯಾವ ಎಕ್ಸಸೈಸ್ ಮಾಡಕ್ ಹೋಗ್ಬೇಡಿ ನೀನು ನಾ ಮಾಡಿದ್ರೆ ನಡಿತೈತಿ ನೀ ಮಾಡಬಾರ್ದು ಸುಮ್ಮನೆ ವಾಕ್ ಮಾಡಿ ಅಷ್ಟೇ ಎಕ್ಸಸೈಸ್ ಒಂದು 10 kg ಹೆಚ್ಚಿಗೆ ಶಿಂಕಿಂಗ್ ಮಾಡಿ ಅಂತೀರಿ ಮತ್ತೆ ಅವ್ರಿಗೆ ಒಂದೇ ರೌಂಡಿಗೆ ಮಿಕ್ ಹೋಗ್ತವ್ರಿಗೆ ಸಾಕಾಗ್ತದೆ ನಾವು ಇನ್ನೊಂದು ರೌಂಡ್ ಹೊಡ್ಯಾಗೋತೀವಿ ಬಟ್ ನನಗೆ ಮುಂದೆ ಸುರಿದ ನಾ ಸ್ವಲ್ಪ ಸ್ಲೋ ಹೊಂಟಿದ್ದೆ ಸಿಟ್ ಮಾಡ್ಕೊಂಡು ಫೋನ್ ಕಸ್ಕೊಂಡು ಕೊಡುವಿಲ್ಲ ಅಂತೇಳಿ ನೋಡ್ರಿ ಎಷ್ಟು ಸ್ಪೀಡ್ ಹೊಂಟ ಈಗ ಇಷ್ಟು ಸ್ಪೀಡ್ ಒಳಗೆ ಹೋದ್ರೆ ಅಕ್ಕಿ ಹಿಡಿಯಾಗುತ್ತಿಲ್ಲ ಹಿಡಿಯೋಕ್ಕಾಗತ್ತಿಲ್ಲ ಅಂದ್ರೆ ಇಲ್ಲ ಈಗ ವಾ ವಾ ಏ ಹಳ್ಳಿ ಹುಡುಗಿ ಮೋಹಿನಿ ಅಬ್ಬಾ ಶಿಟ್ ಮಾಡ್ಕೊಂಡು ಅಡಿಗೆ ಎನಿಥಿಂಗ್ ಸ್ಪೆಷಲ್ ಶಿಟ್ ಮಾಡ್ಕೊಂಡಿಲ್ಲ 2 ರೌಂಡ್ ನೋಡಿದ್ವಿ ಹೆಂಗೆ ಅದು ಗೊತ್ತಾ ಫುಲ್ ವರ್ಕೌಟ್ ಆದಂಗೆ ಆಯ್ತು ಕಾಲೆಲ್ಲ ಜುಮ್ಮನ ಆಯ್ತು ತಂಡ ಹಿಡ್ದೈತಿ ಅದಕ್ಕೆ ಬೇರೆ ಯಾವುದೂ ಇಲ್ಲ ಅಂತ ಹಾಕೊಂಡಿಟ್ಟಿದ್ದಲ್ಲ ತಪ್ಪು ತಿಳ್ಕೊಬೇಡ್ರಿ ಸೊ ಜಸ್ಟ್ ಮಿಸ್ ಜೋಳದ ರೊಟ್ಟಿ ತುಂಬ ಹೆಂಗೆ ಮಾಡೋದು ತೋರಿಸ್ರಿ ಅಂತ ಮಾಡೋದಿದ್ರು ಈಕೆ ಮಾಡಾಕೂತಿದ್ಲು ನೋಡಿ ಮಾಡಾಕೂತಿದ್ಲು ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಪ್ರಾಪರಾಗಿ ತೋರಿಸೋಣ ಇದ್ರೊಳಗೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಬಡಿದು ಅದನ್ನ ಕರೆಕ್ಟ್ ತೆಳ್ಳಗೆ ಬಡಿಬೇಕು ರಾಗಿ ರೊಟ್ಟಿ ಮಾಡಿದ್ರೆ ಇಷ್ಟು ದಪ್ಪ ಅಂತೇಳಿ ಆದ್ರೆ ನಮ್ಮ ಕಡೆ ಮಾಡೋ ರೊಟ್ಟಿ ಇಷ್ಟೇ ತೆಳ್ಳಗೆ ಬಿಡ್ತು ಇಷ್ಟೇ ತೆಳ್ಳಗೆ ಏನೋ ಇದ್ರಕ್ಕಿಂತ ತೆಳ್ಳಗೆ ಮಾಡೋದು ಹಪ್ಪಳ ಥರ ಮಾಡ್ಬೋದು ಅದು ಬಡಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಸ್ ಒಂದು ಕಡೆ ನೀರು ಹಚ್ಚಿ ಕಡೆ ತಿರುಗಿಸಿ ನೀವು ಒಬ್ಬತ್ತು ನೋಡಿ ಇಷ್ಟ ಆಗೋದು ಏನು ಎಗ್ ಬುರ್ಜಿ ಮಾಡಿ ಏನು ವಾವ್ ಎಗ್ ಬುರ್ಜಿ ಜೊತೆ ಬಿಸಿ ಬಿಸಿ ರೊಟ್ಟಿ ನೆಕ್ಸ್ಟ್ ಟೈಮು ಮಿಸ್ ಮಾಡಲ್ಲ ಗ್ಯಾರಂಟಿ ಜೋಳದ ರೊಟ್ಟಿ ತೋರಿಸ್ತೀವಿ ಎಷ್ಟೋ ಮಂದಿ ಬರ್ತಾವೆ ನಮ್ಮ ಕಡೆ ಎಷ್ಟೋ ಮಂದಿ ಕೇಳ್ಯಾರಪ್ಪ ಅವ್ರು ಗೊತ್ತಿಲ್ಲಾರ್ದವ್ರಿಗೆ ತೋರಿಸೋದು ಅಂದ್ರೂ ಒಬ್ಬೊಬ್ರ ಮನೆ ಒಂದೊಂದು ಥರ ಮಾಡ್ತಾರೆ ಜೋಳದ ರೊಟ್ಟಿ ಎಲ್ಲರೂ ಒಂದೇ ಥರ ಮಾಡಲ್ಲ ಅಂತಂದ್ರೆ ಸ್ಟೈಲ್ ಅಲ್ಲೇ ಬಡಿ ಸ್ಟೈಲ್ ಬೇರೆ ಬೇರೆ ಇರ್ತಾವೆ ಒಬ್ಬರು ಸ್ಟೈಲ್ ಒಬ್ರು ನೋಡೋಕೆ ಇಷ್ಟ ಆಗುತ್ತೆ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ನೋಡ್ರಿ ಅದು ಹಿಂಗೆ ಐತಲ್ಲ ಹೆಂಗೆ ಹೋಗೋದು ನೋಡಷ್ಟೇ ಜಸ್ಟ್ ಉಪ್ಪು ನೋಡ್ರಿ ಎಸ್ ಸಿ ನೋಡ್ರಿ ಅಷ್ಟ್ರ ಉಪ್ಪಲ್ಲ ಎಸ್ ಈ ಥರ ಉಪ್ಪಿದ್ರೆ ಮಾತ್ರ ಅದು ರೊಟ್ಟಿ ಒಂಥರ ಬರೋಬ್ಬರಿ ಬೆಂದೈತಿ ಅಂತ ಅರ್ಥ ಮಸ್ತ್ ಇರುತ್ತೆ ಹಾಂ ಹೌದು ಮಾಡ್ತಾರೆ ರಾಜ ರೊಟ್ಟಿ ಅಂತಾರೆ ರಾಜ ರೊಟ್ಟಿ ಅಂತಾರೆ ಮಹಾರಾಷ್ಟ್ರನ ಇದ್ರಾಗ ರಾಜಸ್ಥಾನ ಮಾಡ್ತಾರೆ ಕಿಂಗ್ ರೊಟ್ಟಿ ದಪ್ಪ ರೊಟ್ಟಿ ಒಂದು ಭಾಳ ದಪ್ಪ ಇರ್ತದೆ ಈ ಒಂಟಿ ದಾರಿಯಲಿ ನನ್ನ ನಿನ್ನ ಜೊತೆಯಲಿ ಯಾರೋ ಬಂಧುಗಳು ಯಾರೋ ಸ್ನೇಹಿತರು ಓ ಮೈ ಗಾಡ್ ಎಸ್ ಊಟ ಗಿಟ ಅಂತೂ ಮಾಡ್ಕೊಂಡ್ವಿ ನಾವು ಕಮೆಂಟ್ ಹಾಕಿದ್ರಿ ನಿನ್ನೆ ವಿಡಿಯೋಕ್ಕೆ ಮೊನ್ನೆ ವಿಡಿಯೋಕ್ಕೆ ಕಂಟಿನ್ಯೂಸ್ಲಿ ಓದೋಕ್ಕಾಗಿರಲಿಲ್ಲ ಬಟ್ ನಿನ್ನ ಕೂತು ಒಂದು ಸ್ವಲ್ಪ ಕಮೆಂಟ್ಸಿಗೆ ರಿಪ್ಲೈನು ಮಾಡಿದೆ ಆ್ಯಂಡ್ ಓದಿದೆ ಬೇಬಿ ಮೂಮೆಂಟಿನ ಆಗ ಕೂತಿಲ್ಲ ಏನು ಅಂತೇಳಿ ಕೇಳಿದ್ರಿ ಅದನ್ನೊಂದು ಹೇಳೋಕ್ಕಾಗಿರಲಿಲ್ಲ ಮೇಡಮ್ ಅವ್ರ ಬಾಯಿಂದನೇ ಒಂದು ಸರಿ ಕೇಳಿಬಿಡ್ರಿ ಅವರೇ ಹೇಳ್ತಾರೆ ಆಗಿತ್ತು ಮೊನ್ನೆ ಒಂದೇ ಸಲ ಗಪ್ಪಾಗಿತ್ತು ನಿನ್ನೆ ಒಂದು 2 ಸಲ ಆಗಿತ್ತು ಇವತ್ತು ಆಗಿತ್ತು ಮತ್ತೆ ಇವತ್ತು ಭಾಳ ಅನ್ಸೈತೈತಿ 5 ತಿಂಗಳಿಗೆ ಆಗ್ಬೇಕು ಅನ್ನತ್ತಿದ್ರು ಡಾಕ್ಟ್ರು ಇಲ್ಲ 5 ತಿಂಗಳು ಮುಗಿಯಕ್ಕೆ ಬರ್ತೈತಲ್ಲ ಆವಾಗ ಆಕೈತಂತ ಅಂದಿದ್ರು ಒಂದ್ಸಲ ಡಾಕ್ಟ್ರ್ ಅಂತ ನಾವಿಬ್ರು ಹೋದ ಅಂಜಿಸ್ಬಿಟ್ಟಿದ್ರು 4 ತಿಂಗಳು ಮುಗಿಯೋಣ ಸ್ಟಾರ್ಟ್ ಆಗ್ಬೇಕಂದಿದ್ರಲ್ಲ 3 ತಿಂಗಳಿಗೆ ಆಗ್ಬೇಕಂತ 3 ತಿಂಗಳು ಮುಗಿದು 4ರಾಗ ಇನ್ನೇನು ಹಿಂಗೆ 5 ಸರಿಯಾಗಿ ಬಂದಿರ್ತೈತಿ 5 ಸನಿಕಲ್ಲೇ 3ರಾಗ ಆಗ್ಬೇಕನ್ನತ್ತಿದ್ರು ಅವರು 3ರಾಗಲ್ಲ 3ರಾಗ ಆಗ್ಬೇಕಂದಿದ್ರು 3ರಲ್ಲಿ 4 ಹೇಳ ನಾ ಇದ್ದೆ ಮುಂದೆ ನನಗೆ ಗೊತ್ತೈತಿ 4ರಾಗ ಇತ್ತು 3ರಾಗ ಆಗ್ಬೇಕದು ಅಂತಂದ್ರ ಅವರು 3ರಾಗ ಆಗುತ್ತೆ ಅಂದ್ರು ಹಾಪದಾಳಿಕೆ 4 ಕೇಳಿಸ್ಕೊಂಡು 4 ಅಂದಾರ 5 ದಿನ ನೆಕ್ಸ್ಟ್ ಇತ್ತು ಈ 4 ತಿಂಗ್ಳ್ರಿ ಅಂತಂದ್ರೆ ಆಗ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ 3 ಮುಗಿಯಾರ 4ರ ಬೆಳನ ಆಗ್ಬೇಕಾಗಿತ್ತು ಅಂತಂದ್ರೆ ಅವರು ನಡಿ ಹಾಪದಾಳಿಕೆ ಅವ್ರು ಎಂದಿದ್ದು 3 ಮುಗಿದು 4ರ ಆಗುತ್ತಲ್ಲ ಒಂದು ಸೈಡ್ ಸಣ್ಣಗೆ ಮೂಮೆಂಟ್ ಆಗುತ್ತೆ ಇಲ್ಲ ಅಂತ ಕೇಳಿದ್ರು ಇಲ್ರಿ ಇನ್ನಾಗಲ್ಲ ಅಂತಂದ್ರೆ ಅಂದ್ರೆ ನೀವು ನೀರು ಕುಡಿಬೇಕು ಅದಕ್ಕೆ ಮೂಮೆಂಟ್ ಆಗೋತಿಲ್ಲ ಅಂತಂದ್ರೆ ಅವರು ಅದಕ್ಕೆ ನೀರು ಕುಡ್ರಿ ಅದು ಮೂಮೆಂಟ್ ಜಾಸ್ತಿ ಆಗುತ್ತೆ ಅಂತಂದ್ರು ಯಾರ 3ರ ಮೂಮೆಂಟ್ ಆಗತ್ತೆ ಅಂತ ಅಕ್ಕರ್ ಅಂತೀನಿ ಯಾವುದು ಅಲ್ಲ ಒಳಗೆ ಅಂದಾರೆ 3ರ ಮೂಮೆಂಟ್ ನಾವು ಮಾತಾಡೇವಿ ತೋರಿಸ್ಲೇನ
ಗೊತ್ತಿಲ್ಲ ಇಲ್ಲ ಸ್ವಲ್ಪ ಸ್ವಲ್ಪ ಹಾಪದಿ ನೀನು ಗೊತ್ತ. ಯಾರು ಹಾಕೋದಾರ ಅಂತ ಗೊತ್ತಿರ್ತೈತೆ ಅವ್ರು ಮೊದ್ಲಿಲ್ಲ ನೋಡ್ಯಾರ. ಆಯ್ತಾ ಓಕೆ. ಈಗಂತೂ ಸ್ವಲ್ಪ 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 ಸ್ಟಾರ್ಟ್ ಆಗೋದೈತಿ. ಫಸ್ಟ್ ಟೈಮ್ ಸ್ಟಾರ್ಟ್ ಅಲ್ಲಿ ಒಂದ್ಸಲ ಹಾಸ್ಪಿಟ್ಲ್ ಒಳಗೆ ಕೂತಿದ್ವಿ. ಒಮ್ಮೆ ಶಾಕ್ ಆದ್ನು, ಈ ಮೂಮೆಂಟ್ ಆತಂದ್ರು. ಎಷ್ಟು ಹೆಂಗೆ ಅನಿಸ್ತಂದ್ರೆ ಅದು ತಂದೆ ಆದವ್ರಿಗೆ ಗೊತ್ತು ಎಷ್ಟು ಖುಷಿ ಅಂತ. ನಾನು ಅಲ್ಲೇ ನಗಕ್ಕೆ ಚಾಲು ಮಾಡಿಬಿಟ್ಟು ಅಂದ್ರೆ ಜೋರಾಗೆಲ್ಲ ಫುಲ್ ನನ್ನ ಬಾಯಿ ಒಟ್ಟು ಹಿಂಗೆ ಐತಿ, ಒಟ್ಟು ಹಿಂಗೆ ಆಗೋತಿಲ್ಲ. ಅಷ್ಟು ನಗು ಹತ್ಬಿಟ್ಟೈತೆ ನನಗೆ, ಅಷ್ಟು ಖುಷಿ ಹಾಕೋದ್ಬಿಟ್ಟೈತಿ. ಅವತ್ತು ಒಂದು ಸಲ ಆಗಿದ್ದು, ಮತ್ತು ಡೈಲಿ ಹಾಕೋತಿರ್ಲಿಲ್ಲ. ಬಟ್ ಈಗ ಸ್ವಲ್ಪ ಡೈಲಿ ಮುಂಜಾನೆ ಜಾಸ್ತಿ ಆಗುತ್ತೆ. ಮುಂಜಾನೆ ಎದ್ದುವನ ಸ್ವಲ್ಪ ಆಗುತ್ತೆ, ಮತ್ತು ರಾತ್ರಿ ಮಕ್ಕಳಾಗುತ್ತೆ. ಹಗಲತ್ತು ಭಾಳ ಅನ್ಸಲ್ಲ. ಆದರೆ ಈಗ ಫಸ್ಟ್ ಟೈಮ್ ಆಗತ್ತಿತ್ತಲ್ಲ, ಆಮೇಲೆ ಕಂಟಿನ್ಯೂ ಹಾಕಿರ್ಬೋದು. ಅದ್ರ ನೀರು ಜಾಸ್ತಿ ಕುಡೀರಿ ಅಂತ ಇದು ಮಾಡಿದ್ರು ಕಮೆಂಟ್ ಎಲ್ಲರೂ. ಹೇಳ್ದೆ ನೀರು ಜಾಗ ಕೂಡ ಹೋಗ್ತಾಳ. ಈಗ ಮೊದ್ಲಿನ ಗತ್ಲೆ ಎಲ್ಲ ಸ್ವಲ್ಪ ತಿನ್ನೋದು ಉಣ್ಣೋದೆಲ್ಲ ಭಾರಿ ಬಿರ್ಸ್ ನಡೆದೈತಿ ಮೇಡಮ್ ಅವ್ರು, ಬಿರ್ಸ್ ನಡೆದೈತಿ. ಈಗ ಒಂದು ನಿಮ್ಗೆ ಒಂದು ಏನೋ ಹೇಳ್ಬೇಕೇನ, ಏನು ಹೇಳಕತ್ತಿದ್ದಲ್ಲ ಕತೆ ಹೇಳ. ನನಗೆ ಕತಿ ಕೇಳಕ್ಕೆ ಇಷ್ಟ, ನಿಮಗೂ ಕೇಳಿಸ್ತೀನಿ. ಚಲೋ ಶಾರ್ಟ್ ಆಗಿರೋ ಕತಿ, ಸಣ್ಣದು ಭಾಳ ಚಂದ ಇರೋ ಕತಿ, ಸಣ್ಣ ಕತಿ ಚಂದ ಇರೋದು ಮಸ್ತ್. ಅಜ್ಜಿಯ ಕತೆಗಳು ಬುಕ್ ಹತ್ತೋ ಬರವ. ಈ ಕತೆ ಹೆಸರು ಸಿಂಹನು ತೋಳನ ಚರ್ಮವು. ಏನ ಸಿಂಹವು ತೋಳನ ಚರ್ಮವು ಹೆಸರು ಐತದ, ಒಳಗಿನ ಬೇರೆ ಐತಿ. ಹೇಳ ಬರೀ ಓದ್ತಿದ್ದೆ, ಈ ಸಲ ಹೇಳ್ತೀನಿ. ಹೇಳ. ಕಾಡಿನ ರಾಜ ಸಿಂಹ ಇರ್ತದಲ್ಲ, ಕಾಡಿನ ರಾಜ ಸಿಂಹನು ಮರಣಶಯ್ಯೆಯಲ್ಲಿದ್ದ. ಕಾಡಿನ ರಾಜ ಸಿಂಹನು ಮರಣಶಯ್ಯೆಯಲ್ಲಿದ್ದ. ಹಿಂಗ್ ಓದಿದ್ರ ಅರ್ಥ ಆಗಲ್ಲ. ಒಬ್ರೊಬ್ರಿಗೆ ಓದ್ತಿ ಅಕ್ಕ ಹೇಳು ಅಂದಾರ, ಅದಕ್ಕೆ ಹೇಳ್ತೀನಿ ಸರ್. ಹೌದಾ, ಆಯ್ತವ. ಕಾಡಿನ ರಾಜ ಸಿಂಹ ಅದು ಸಾಯು ಸಿಚುವೇಶನ್ ಒಳಗಿರ್ತೈತಿ. ಮರಣಶಯ್ಯ ಅಂದ್ರೆ ಅರ್ಥ ಆಗತ್ತ ಬರೋಬ್ರಿಗೆ. ಸಾಯು ಸಿಚುವೇಶನ್ ಒಳಗೆ ಇರ್ತೈತಿ. ಇರನ ಮುಂದಿನ ರಾಜ್ಯ ಆಗಿ ಯಾರನ್ನ ನೇಮಿಸ್ಬೇಕಿಲ್ಲ, ಸಿಂಹ ಒಬ್ಬರನ್ನ ಯಾರನ್ನಾರ ನೇಮಿಸ್ಬೇಕಿಲ್ಲ. ಅದಕ್ಕಂತ ಕಾಡ್ನಾಗಿರೋ ಎಲ್ಲಾ ಪ್ರಾಣಿಗಳು ಬಂದು ರಾಜನ ಮುಂದೆ ಹಲ್ಲಿಕಿಸ್ಕೊಂಡ್ ನಿಂತವಂತ. ರಾಜ ಯಾರ್ ಮಾಡ್ಬೋದು, ನನ್ ಮಾಡ್ಬೋದು ಅಂತ ಹಲ್ಕಿಸ್ಕೊಂಡ್ ನಿಂತವಂತ. ಅದಕ್ಕ ಸ್ವಲ್ಪ ತೋಳ ಸ್ವಲ್ಪ ಶಾಣೆ ಇರ್ತೈತಲ್ಲ, ತೋಳ ಸಿಂಹತ್ಯಾಕ ಬಂದ್ ಹೇಳತ್ತಂತ, ನೋಡು ಸಿಂಹರಾಜ, ಎಲ್ಲಾರು ನಿನ್ ನೋಡಕ್ ಬಂದಾರ, ಆದ್ರ ನಿನ್ ಉತ್ತರಾಧಿಕಾರಿ ನರಿ ನಿನ್ ನೋಡಕ್ ಬಂದಿಲ್ ನೋಡು, ಎಷ್ಟು ಸೊಕ್ಕೈತವಾಗ ಅಂತಂತ ಅನ್ನಿದ್ರ. ಅದ ಟೈಮಿಗೆ ಬಂತಂತದು ನರಿ. ಬಂದು ಈ ತೋಳ್ ಮಾತಾಡದೆಲ್ಲ ಕೇಳಿಸ್ಕೊತಂತ. ಕೇಳಿಸ್ಕೊಂಡು ರಾಜನ್ ತಾಕ್ ಬಂದು, ನನ್ ಬಗ್ಗೆನೆ ಫಿಟ್ಟಿಂಗ್ ಗಿಡ ಆತನಲ್ಲ ಇವ ಮಾಡ್ತೀನಿ ತಡಿ ಅಂತ ಅಂದು ರಾಜನ್ ತಾಕ್ ಬಂದು ಏನಂತಂತ, ರಾಜಾರ ನಾ ಏನ್ ಲೇಟ್ ಆಗಿ ಬೇಕಂತ ಬಂದಿಲ್ಲ, ನಿಮ್ಮ ಆರೋಗ್ಯ ಸುಧಾರಣೆ ಮಾಡಾಕ ಒಂದು ಭಾರಿ ಒಂದ್ ಚಿಕಿತ್ಸೆ ತಗೊಂಬಂದಿನಿ ಅಂತ ಅಂದಂತ. ಟ್ರೀಟ್ಮೆಂಟ್ ಸಂಜೀವಿನಿ ಚಿಕಿತ್ಸೆ ತಗೊಂಬಂದಿನಿ ಅಂತಂತ ಹೇಳಿದ್ರ. ಸಿಂಹ ಅದನ್ನ ಕೇಳಿ, ಹೌದಾ ಏನದು ಚಿಕಿತ್ಸೆ ಅಂತ ಪಟ್ಟನೆ ಎದ್ದಿತ್ತಂತ. ಎದ್ದು ಕುಂದ್ರ ತೋಳದ್ದು ಚರ್ಮ ನಮ್ಮ ಮೈ ಮೇಲೆ ಹೊತ್ಕೊಂಡ್ರ ನೀವು ಉಳಿಬಹುದು ಅಂತಂತ ಹೇಳಿದ್ರ. ಹೌದಾ ಅಂತ ಅಲ್ಲೇ ಕೂತಿದ್ ತೋಳ ಹಿಡ್ದು ಚರ್ಮ ಸೊಲ್ಯಾಕ ಹತ್ತು ಬಿಡ್ತಂತ. ನರಿನೂ ಅದಕ್ಕೆ ಬಂದು ಹೆಲ್ಪ್ ಮಾಡ್ತಂತ. ಆಯ್ತಷ್ಟೇ. ಹಂಗಂದ್ರೆ ಏನ್ ಗೊತ್ತಾನು, ತೋಳ ನರಿ ಬಗ್ಗೆ ಏನ್ರ ಹೇಳಿ ಅದನ್ನ ಇದು ಮಾಡಕ್ ನೋಡ್ತು, ರಾಜ ತನ್ನ ಆಗಿ ಮಾಡ್ತಾನೇನೋ ಅಂತಂದು. ಆದ್ರ ನರಿನ ಇದನ್ನೆಲ್ಲ ಕೇಳಿಸ್ಕೊಂಡು ಒಳ್ಳೆ ಅದಕ್ಕೆ ಇದು ಮಾಡ್ಬಿಡುತ್ತೆ. ಇನ್ನೊಂದ್ಸಲ ಹೇಳಾಗ ಸ್ವಲ್ಪ ಚಲೋ ಕತಿ ಹೇಳ. ಯಾಕ ಸಣ್ಣ ಹುಡ್ರ ಕತಿ ಹೇಳ್ಕೊತ. ನೀ ಸಣ್ಣದ ಹೇಳದಿನ ಸಣ್ಣದ ಹೇಳ. ಸಣ್ಣದಲ್ಲ, ಕ್ಯೂರಿಯಾಸಿಟಿ ಭಾಳ ಚಂದ್ರ ಕತಿ ಹೇಳಂದ ನಿನಗೆ. ಇನ್ನೊಂದು ಹೇಳೇನ? ಬೇಡ ನೆಕ್ಸ್ಟ್ ಟೈಮ್ ಹೇಳಾಗುತ್ತಿತ್ತು. ಕಣ್ಣು ಕಾಣಂಗಿಲ್ಲ, ನೀನು ಕಣ್ಣು ಕಾಣ್ರ ನಾ ಯಾಕಲ ನಿನಗ ಕಾಣವಲ್ಲಾಗ ನೋಡಲ್ಲಿ ಹೆಂಗ್ ದಿಟ್ಟಿಸ್ ನೋಡತ್ತಿ. ಗುಡ್ಡ ತಗೋ ಗುಳಿಗಿ ಪಟ್ಟಣ. ಇವ್ ಎದಕ್ ಕೊಟ್ಟಾರ? ನನ್ನ ಗುಳಿಗೆ ನೆಗಡಿ ಕೊಟ್ಟಾರ, ಭಾರಿ ಸ್ಟ್ರಾಂಗ್ ಗುಳಿಗೆ ಅಂತ ಕೊಟ್ಟಾರ. ಅಲರ್ಜಿಗೆ ನನ್ನ ಸೀನ್ ಬರೋದಕ್ಕ, ಮೂಗ್ ಬ್ಲಾಕ್ ಆಗಿದ್ದಕ್ಕ 2 ವಾರಲೇ ಬ್ಲಾಕ್ ಆಗೈತೆ ಅಂತ ಹೇಳಿ. ಅದು ನುಂಗಿದ್ರ ಜಲ್ದಿ ನಿದ್ದೆ ಬರ್ತದೆ. ನಿದ್ದೆ ಬರ್ತಂತಂದಾರ. ಇದಕ್ಕೆ ನೋ ಪ್ರಾಬ್ಲಮ್, ಅಂಜಾಕ್ ಹೋಗ್ಬೇಡ್ರಿ, ಜಲ್ದಿ ನಿದ್ದೆ ಬರುತ್ತಾ. ಗೌರ್ಮೆಂಟ್ ಹಾಸ್ಪಿಟಲ್ ಕೊಟ್ಟಾರ, ರೊಕ್ಕ ಕೊಟ್ಟಿದ್ದಲ್ಲ, ಮತ್ತು ನಿದ್ದೆ ಬರ್ತಂದ್ರೆ ನಿದ್ದೆ ಭಾಳ ಬರ್ತಾ, ನೋ ಪ್ರಾಬ್ಲಮ್, ಆರಾಮಾಗುತ್ತೆ ಅಂತಂದಾರೆ. ಇವತ್ತು ನುಂಗಿ ನಾಳೆಗೆ ನಿಮಗೆ ಅಭಿಪ್ರಾಯ ತಿಳಿಸ್ತೀನಿ ಹೆಂಗೈತಿತ್ತು ಅಂತೇಳಿ. ಅಭಿಪ್ರಾಯ ತಿಳಿಸಿದ್ರೆ ಅವರು ತಗೋಬೇಕನ. ನಿದ್ದೆ ಬಂತೇನಿಲ್ಲ ಅಂತೇಳಿ
ನಾರ್ಮಲ್ ಚಲೋ ಅಲ್ಲ ಬಂದ್ರ ಆರಾಮ್ ಮಕ್ಕೊಳಕ್. ಚಲೋ ನೋಡು, ನಾರ್ಮಲ್ ಆಗಿ ನಿದ್ದೆ ಬರೋದಕ್ಕೆ ಇದನ್ನ ತಗೊಂಡು ನಿದ್ದೆ ಬರೋದಕ್ಕೆ ಎಷ್ಟು ಡಿಫ್ರೆನ್ಸ್ ಐತೆ ಅಂತ. ಒಳ್ಳೆ ನೀರು ತಂದಿಡು. ವಾ ಇಷ್ಟು ತಂಡೈತಿ. ಈ ಸುಟ್ರ ಹಾಕೊಂಡು ತುಂಬಾ ಹೊಚ್ಕೊಂಡ್ರು ಕತ್ತಲಲ್ಲಿ ನೋಡಿದ್ರೆ ಅಂಜಿಕೆ ಬರಾಕತ್ತೈತೆ ನನಗೆ. ಯಾಕ ಭಾಳ ತಂಡೈತಿಲ್ಲಪ್ಪ, ಭಾಳ ತಂಡೈತಿಲ್ಲ, ಮಸ್ತ್ ಭಾರಿ ತಂಡಿ. ನೆಲದ ಮ್ಯಾಗ ಕಾಲಿಡಕ್ಕಾಗವಲ್ತು ಅಷ್ಟು ತಂಡೈತಿ. ಇಲ್ಲಿ ಈಗ ಪಾತ್ಕೊಂಬಿಡ ಅಂದ್ರೆ ಓಕೆ, ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಲವ್ ಯು ಆಲ್, ಟೇಕ್ ಕೇರ್.